ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮೈಸೂರು ಪ್ಯಾಲೇಸಿಂದ 12ನೇ ಕಿಲೋಮೀಟ್ರ್. ಫುಲ್ ಕಾಂಪೌಂಡ್ ಈ ಥರ ಹಾಕಿದ್ದಾರೆ ಮತ್ತು ಫುಲ್ ಅಸಾರ್ಟೆಡ್ ಟ್ರೀಸ್ ಹಾಕಿದ್ದಾರೆ. 20 ವೆರೈಟೀಸ್ ಫ್ರೂಟ್ ಟ್ರೀಸ್ ಹಾಕಿದ್ದಾರೆ. ಅದರಲ್ಲಿ ಟೀಕು, ತೆಂಗು ಅದನ್ನು ಮಿಕ್ಸ್ ಮಾಡಿದ್ದಾರೆ. ಫುಲ್ ಗೇಟ್ ಹಾಕಿದ್ದಾರೆ. ಯಾರೂ ಹೊರಗಡೆಯಿಂದ ಬರೋಕ್ಕಾಗಲ್ಲ, ಅಷ್ಟೊಂದು ಹೈಟಲ್ಲಿದೆ. ಮುಳ್ಳು ತಂತಿನೂ ಮೇಲ್ಗಡೆ ಹಾಕಿದ್ದಾರೆ. ಮತ್ತು ದೊಡ್ಡದು ಟ್ಯಾಂಕಿ ಮಾಡಿ ಡ್ರಿಪ್ ಇರಿಗೇಷನ್ ಎಲ್ಲದಕ್ಕೂ ಮಾಡಿದ್ದಾರೆ. ಹಣ್ಣು ಕೊಡ್ತಾ ಇದೆ ಅಂತ ಅದು ಗಿಡ. ಇದು ಫುಲ್ ರೆಡ್ ಸಾಯಿಲ್. ಇದು ನಂಜನಗೂಡು ಮಾರ್ಗ. ಈಗ ನಾನು ಇದು ವಿಡಿಯೋ ಮಾಡಿದ್ದು ಸುಮಾರು ಒಂದು 3 ಮಂತ್ಸ್ ಹಿಂದೆ. ಈಗ ಮಳೆ ಗಿಡ ಬಂದು ಇನ್ನೂ ಚೆನ್ನಾಗಾಗ್ಬಿಟ್ಟೈತೆ ಗಿಡಗಳು. ಎಲ್ಲ ಥರದ್ದು ಹಣ್ಣಿನ ಗಿಡ ಇದೆ. 20 ವೆರೈಟೀಸ್ದು ಕ್ಲಿಯರ್ ಟೈಟ್ಲಿದೆ. ಇವತ್ತು ಬಂದರೆ ಇವತ್ತೇ ರಿಜಿಸ್ಟ್ರ್ ಆ ಥರ ಇದೆ. 1,75,00,000 ರೂಪಾಯಿ ಇದ್ರದ್ದು ಟೋಟಲ್ ಅಮೌಂಟ್ ಹೇಳ್ತಾಯಿದ್ದಾರೆ. 1 ಎಕರೆಗೆ 5 ಗುಂಟೆ ಕಮ್ಮಿ ಇದೆ. 35 ಗುಂಟೆ ಇದು ಟೋಟಲ್ ಅಮೌಂಟು. ನೋಡಿ, ಎಲ್ಲದಕ್ಕೂ ಡ್ರಿಪ್ ಮಾಡಿದ್ದಾರೆ. ಹಣ್ಣು ಬಿಡ್ತಾ ಇದೆ. ಜಿಮ್ನೆರಳೆ, ಸೀಬೆ, ಸಪೋಟ, ಮೋಸಂಬಿ, ಕಿತ್ತಳೆಹಣ್ಣು, ಜಿಮ್ನೆರಳೆ, ಬ್ಯಾಲ್ದಣ್ಣು ಮತ್ತು ಮಾವು ಇದೆಲ್ಲ ಹಾಕಿದ್ದಾರೆ. ತೆಂಗು ಇನ್ನೂ 2 ವರ್ಷ ಹೋಗಬೇಕು, ತೆಂಗು ಫಸಲು ಬಿಡಬೇಕಂದ್ರೆ. 3 ಇಂಚ್ ನೀರಿದೆ ಬೋರ್ವೆಲ್ಲಲ್ಲಿ. ಊರಿಂದ ಜಸ್ಟ್ ನಿಯರ್, ವಿಲೇಜಿಂದ ಜಸ್ಟ್ ನಿಯರ್. ನೋಡಿ, ಮಾವಲ್ಲೆಲ್ಲ ಫಸಲು ಬಂದಿದೆ. 2 ಸತಿ ಕಟಿಂಗ್ ಮಾಡಿದ್ದಾರೆ ಇವರು ಮಾವು. ಅದು ಕಟಿಂಗ್ ಮಾಡಿ ಇಷ್ಟು ಉಳ್ಕೊಂಡೈತೆ. ಬರೋ ವರ್ಷ ಇನ್ನೂ ಜಾಸ್ತಿ ಬೆಳೀತಿದೆ. ಕ್ಲಿಯರ್ ಟೈಟ್ಲಿದೆ. ಬರೀ ಮನೆ ಒಂದೇ ಬೇಕಾಗಿರೋದಿಲ್ಲಿ.